ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ. ಉತ್ತರ ಕರ್ನಾಟಕದಲ್ಲಿ ಕಬ್ಬಿನ ಕಿಚ್ಚು, ಮಹಾರಾಷ್ಟ್ರ ಮಾದರಿ ದರ ನಿಗದಿಗೆ ಆಗ್ರಹ, ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ರೈತ. ನೋಡಿ, ರೈತ ನಮ್ಮ ದೇಶದ ಬೆನ್ನೆಲುಬು ಎಂದು ಹೇಳುತ್ತಾರೆ. ಆದರೆ ಇಂದು ರೈತನ ಪರಿಸ್ಥಿತಿ ಏನಾಗಿದೆ ಎನ್ನುವುದನ್ನು ನೋಡುವುದಾದರೆ, ಈಗ ದೇಶದ ಬೆನ್ನೆಲುಬು ಆಗಿರುವ ರೈತನ ಬೆನ್ನಿಗೆ ದಬ್ಬೆ ಕಟ್ಟಬೇಕಾದ ಪರಿಸ್ಥಿತಿ ಎದುರಾಗಿದೆ. ತಾನು ಬೆಳೆದ ಬೆಳೆಗೆ ಸರಿಯಾಗಿ ಬೆಲೆ ಸಿಗದೆ ಆತ ಪರದಾಡುತ್ತಿದ್ದಾನೆ. ಯಾವುದೇ ಒಂದು ಬೆಳೆಗೂ ಸಹ ಸೂಕ್ತ ದರ ನಿಗದಿ ಮಾಡುತ್ತಿಲ್ಲ. ಅಲ್ಲದೆ ಆತ ಬೆಳೆದ ಬೆಳೆಗೆ ತಾನು ಎಷ್ಟು ವೆಚ್ಚ ಮಾಡಿದೋ ಅದಕ್ಕಿಂತ ಕಡಿಮೆ ಹಣ ಸಿಗುತ್ತಿದ್ದು, ಇದರಿಂದ ರೈತನ ಪರಿಸ್ಥಿತಿ ಅಧೋಗತಿಗೆ ತಲುಪಿದೆ. ಅದರಲ್ಲೂ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳದೇ ಕಾರುಬಾರು ಆಗಿದೆ. ಆತ ಯಾವ ದರವನ್ನು ನಿಗದಿ ಮಾಡುತ್ತಾನೋ ಆ ದರಕ್ಕೆ ರೈತರು ತಮ್ಮ ಬೆಳೆಯನ್ನು ಮಾರಬೇಕಾದ ಪರಿಸ್ಥಿತಿ ಈಗ ಒದಗಿ ಬಂದಿದೆ. ಸುಮಾರು ಒಂದು 5,000 ವೆಚ್ಚ ಮಾಡಿ ಬೆಳೆಯನ್ನು ಬೆಳೆದಿದ್ದರೆ ಆತ ಮಾರುಕಟ್ಟೆಗೆ ಮಾರಲು ಕೊಂಡೊಯ್ದರೆ ಆತನಿಗೆ ಸಿಗುವುದೇ ಕೇವಲ 2,000 ಅಥವಾ 3,000. ಆದರೆ ಬೆಳೆಗೆ ಖಾಲಿ ಜೇಬಿನಲ್ಲಿ ಬರುವ ದಲ್ಲಾಳಿಗಳು ರೈತರು ಬೆಳೆದ ಈ ಬೆಳೆಗಳಿಂದ ತಮ್ಮ ಜೇಬನ್ನು ತುಂಬಿಸಿಕೊಂಡು ಹೋಗುತ್ತಿದ್ದಾರೆ. ಕೇವಲ ಒಂದು ಪೆನ್ನು, ಒಂದು ಪುಸ್ತಕ ತರುವ ದಲ್ಲಾಳಿಗಳು ಹೋಗುವಾಗ ಮಾತ್ರ ತಮ್ಮ ಜೇಬನ್ನು ಭರ್ತಿ ಮಾಡಿಕೊಂಡು ಹೋಗುತ್ತಿದ್ದಾರೆ. ಆದರೆ ರೈತ ಮಾತ್ರ ತಾನು ಬೆಳೆದ ಬೆಳೆಗಳಿಗೆ ಯಾವುದೇ ಒಂದು ಉತ್ತಮ ಬೆಲೆ ಸಿಗದೆ ಪರದಾಡುತ್ತಿದ್ದಾನೆ. ಹಾಗಾಗಿ ಈ ಬಗ್ಗೆ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ರೈತನಿಗೆ ಕೆಲವು ಬೆಲೆಯನ್ನು ನಿಗದಿ ಮಾಡಬೇಕಿದೆ. ಆತ ಬೆಳೆಯುವ ಬೆಳೆಗೆ ಸೂಕ್ತ ದರ ನೀಡಿದರೆ ದೇಶ ರೈತದ ಬೆನ್ನೆಲುಬು ಎಂದು ಹೇಳುವುದಕ್ಕೂ ಒಂದು ಅರ್ಥ ಬರುತ್ತದೆ. ಆದರೆ ಇದನ್ನು ಯಾವ ಸರ್ಕಾರವೂ ಮಾಡುತ್ತಿಲ್ಲ. ಇದು ವಿಷಾದಕರ ಸಂಗತಿಯಾಗಿದೆ. ಅಂದಹಾಗೆ ಉತ್ತರ ಕರ್ನಾಟಕದಲ್ಲಿ ಕಬ್ಬಿನ ಕಿಚ್ಚು ಹೆಚ್ಚಾಗಿ ದಗದಗಿಸಿ ಉರಿಯುತ್ತಿದೆ. ಕಳೆದ 5 ದಿನಗಳಿಂದ ಬಾಗಲಕೋಟೆ ಜಮಖಂಡಿ ತಾಲೂಕು ಸಿದ್ದಾಪುರ ಗ್ರಾಮದಲ್ಲಿರುವ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆಗೆ ಹಲವಾರು ತಿಂಗಳ ಹಿಂದೆ ರೈತರು ಕಬ್ಬನ್ನು ಸರಬರಾಜು ಮಾಡಿದ್ದರು. ಆದರೆ ಕಬ್ಬಿನ ಹಣವನ್ನು ಆ ಕಾರ್ಖಾನೆ ಪೂರ್ತಿಯಾಗಿ ಪಾವತಿ ಮಾಡಿಲ್ಲ. ಹಲವಾರು ಕೋಟಿ ರೂಪಾಯಿಗಳನ್ನು ಬಾಕಿ ಉಳಿಸಿಕೊಂಡಿದೆ. ಇದರಿಂದಾಗಿ ರೈತರ ಕಿಚ್ಚು ಹೆಚ್ಚಾಗಿದೆ. ರೈತರು ಕಾರ್ಖಾನೆಯ ಬಳಿ ಜಮಾವಣೆಗೊಂಡು ಕಳೆದ 5 ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಅಲ್ಲದೆ ಬಾಕಿ ಹಣದ ಜೊತೆಗೆ ಮಹಾರಾಷ್ಟ್ರ ಮಾದರಿ ಕಬ್ಬಿನ ದರವನ್ನು ನಿಗದಿ ಮಾಡಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ. ಆದರೆ ಇದಕ್ಕೆ ಕಾರ್ಖಾನೆಯ ಆಡಳಿತ ಮಂಡಳಿ ಇದುವರೆಗೂ ಮಣಿದಿಲ್ಲ. ಬಾಕಿ ಹಣವನ್ನು ಸಹ ಕೊಟ್ಟಿಲ್ಲ. ಇದರಿಂದ ರೊಚ್ಚಿಗೆದ್ದ ರೈತರು ಕೆಲವು ವಾಹನಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ವಾಹನಗಳು ಜಖಂಗೊಂಡಿವೆ. ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿರುವಂತೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ಪ್ರತಿಭಟನೆಯ ವೇಳೆ ರೈತನೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದು, ಕೂಡಲೇ ಆತನನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪರಿಸ್ಥಿತಿ ಹೀಗಿದ್ದರೂ ಸಹ ಸರ್ಕಾರವಾಗಲಿ ಕಾರ್ಖಾನೆಯ ಆಡಳಿತ ಮಂಡಳಿ ಆಗಲಿ ಯಾವುದೇ ಗೋಜಿಗೆ ಹೋಗಿಲ್ಲ. ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಯತ್ನವನ್ನು ಮಾಡಿಲ್ಲ. ಹಾಗಾಗಿ ಇನ್ನು ಮುಂದಾದರೂ ರಾಜ್ಯ ಸರ್ಕಾರ ಕಬ್ಬಿನ ದರವನ್ನು ನಿಗದಿ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡುತ್ತದೆಯೋ ಅಲ್ಲವೋ ಎನ್ನುವುದನ್ನು ಕಾಯ್ದು ನೋಡಬೇಕಿದೆ. ಒಟ್ಟಾರೆ ಸರ್ಕಾರ ಈಗ ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಮುಂದಾಗಬೇಕಿದೆ. ಇಲ್ಲದಿದ್ದಲ್ಲಿ ಪ್ರತಿಭಟನೆ ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ಳುವ ಎಲ್ಲ ಲಕ್ಷಣಗಳು ಗೋಚರವಾಗುತ್ತಿದೆ. ಆದ್ದರಿಂದ ರಾಜ್ಯ ಸರ್ಕಾರ ಕೂಡಲೇ ಈ ಬಗ್ಗೆ ಗಮನ ಹರಿಸಬೇಕಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರೈತರ ಸಮಸ್ಯೆಗಳನ್ನು ನಿವಾರಿಸಬೇಕಿದೆ. ತಮ್ಮ ರಾಜಕೀಯವನ್ನು ಬದಿಗಿಟ್ಟು ರೈತರ ಸಮಸ್ಯೆಯತ್ತ ತಮ್ಮ ಗಮನ ಹರಿಸಬೇಕಿದೆ. ಹಾಗಾಗಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಹಾಗೂ ಕೃಷಿ ಸಚಿವರು ಈ ಬಗ್ಗೆ ಗಮನ ಹರಿಸಬೇಕಿದೆ. ರೈತರ ಹೋರಾಟವನ್ನು ತಿಳಿಗೊಳಿಸಬೇಕಿದೆ. ರೈತರಿಗೆ ಸಲ್ಲಬೇಕಾದ ಎಲ್ಲ ಸೌಕರ್ಯಗಳನ್ನು ನೀಡಬೇಕಿದೆ. ಅಲ್ಲದೆ ಕಬ್ಬಿನ ದರವನ್ನು ಕೂಡ ನಿಗದಿ ಮಾಡಬೇಕಿದೆ. ಈ ಹಿಂದೆಯಿಂದಲೂ ಕೂಡ ರೈತರು ಕಬ್ಬಿನ ದರಕ್ಕಾಗಿ ಹೋರಾಟ ನಡೆಸುತ್ತಿದ್ದಾರೆ. ಆದರೆ ಇದುವರೆಗೂ ಸಾಕಷ್ಟು ದರವನ್ನು ನಿಗದಿ ಮಾಡಿಲ್ಲ. ರೈತರಿಗೆ ಸೂಕ್ತ ದರವನ್ನು ನಿಗದಿ ಮಾಡಿಲ್ಲ. ಹಾಗಾಗಿ ಇನ್ನು ಮುಂದಾದರೂ ರಾಜ್ಯ ಸರ್ಕಾರ ಇತ್ತ ಗಮನ ಹರಿಸಿ ರೈತರ ಸಮಸ್ಯೆಯನ್ನು ತಿಳಿಗೊಳಿಸಬೇಕಿದೆ. ರೈತರು ಬೆನ್ನೆಲುಬು ಎನ್ನುವ ಪದಕ್ಕೆ ಅರ್ಥವನ್ನು ಕೊಡಬೇಕಿದೆ.